ಕೊಡಚಾದ್ರಿ ಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ. ಕೊಡಚಾದ್ರಿ ಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ. ಕಲ್ಯಾಣಿ ಫಣಿವೇಣಿ ಕಲಹಂಸೆ ಶರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಗ ಯಾಚಕನ. ಕಲ್ಯಾಣಿ ಫಣಿವೇಣಿ ಕಲಹಂಸೆ ಶರ್ವಾಣಿ ಕೀರ್ತಿಯ ಹಾಡುವ ಗಾಯಕನ ನಿನ್ನ ಭಿಕ್ಷೆಗೆ ಕಾದಿಗ ಯಾಚಕನ. ಕೊಡಚಾದ್ರಿ ಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ. ನನ್ನ ಹೃದಯವ ನಿನ್ನಯ ನಾಮವ ಮೀಟುವ ವೀಣೆಯ ನೀ ಮಾಡಿಕೋ. ಈ ನನ್ನ ಹೃದಯವ ನಿನ್ನಯ ನಾಮವ ಮೀಟುವ ವೀಣೆಯ ನೀ ಮಾಡಿಕೋ. ಈ ನನ್ನ ಕಣ್ಗಳನ್ನು ನಿನ್ನಯ ಸನ್ನಿಧಿ ಬೆಳಗುವ ದೀಪವ ನೀ ಮಾಡಿಕೋ. ನಿನ್ನ ಕಾಲ್ಗಳ ಗೊಲಸಾಗಿ ನನ್ನ ಮಾಡಿಕೋ. ಬೆಳಗು ಈ ಜೀವನ ತವ ಚರಣಾಮೃತ ಪಾವನ. ಬೆಳಗು ಈ ಜೀವನ. ಕೊಡಚಾದ್ರಿ ಸ್ಥಿತೆ ದೇವಿ ಕೋಲರ್ಷಿನುತೆ ಮಾತೆ ಕೊಲ್ಲೂರ ಮಗತಾಯಿ ಜನನಿ. निडरेवे मातरं श्रियं वासय मे कुले. भोरे विदे पर्युपस्त्वं कर्म साक्षेक्ष विघ्नगत. यावत् कर्म समाप्ति स्यात् तावत् त्वं स्वस्तिरो भव. सुज्योदे दीप कल्याणे आरोग्यं सुखदं बालार्कगोडे प्रतिभां त्रिनेत्रांबरे हमाज्यां जगदेश्वरेन्द्र. श्री गुरुभ्यो नमः. हरि ओम. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. अगजाननपद्मार्कं गजाननमहर्निशमनेकदन्तभक्तानां एकदन्तमुपास्महे. ओं हरिहरपुत्राय पुत्रलाभाय महाशास्त्रिं शत्रुविनाशनाय प्रत्यक्षशूलविधाय मदगजवाहनाय वरवरद सर्वजनमे वशमानाय स्वाहा. ओं स्वामी शरणमय्यप्प. ओं स्वामी शरणमय्यप्प. ओं स्वामी ಶರಣಮಯ್ಯಪ್ಪ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಆಸ್ಥಾನ ಜೊತೆಗೆ ಇವತ್ತಿನ ದಿವಸ ನೂತನವಾಗಿ ಪ್ರತಿಷ್ಠಾಪನೆ ಆಗುತ್ತಿರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ನಗರ ಹೆಜಮಾಡಿ. ಇಲ್ಲಿ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಪಂಚಲೋಹದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ 18 ಮೆಟ್ಟಿಲುಗಳ ವಾಸನ ಆಗಿರತಕ್ಕಂತಹ ಸ್ವಾಮಿನ ನೋಡೋದೇ ಒಂದು ಭಾಗ್ಯ. ಅಂತಹ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯ. ಬಹುಶಃ ಇವತ್ತಿನ ಈ ಆಸ್ಥಾನವನ್ನು ನೋಡ್ತಿದ್ದರೆ ಎಲ್ಲರಿಗೂ ಶಬರಿಮಲೆ ಜ್ಞಾಪಕ ಬರುತ್ತೆ. ಆದರೆ ಶಬರಿಮಲೆಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಕೋಟ್ಯಾಂತರ ಜನ, ಅಷ್ಟು ಜನಗಳ ಮಧ್ಯದಲ್ಲಿ ಸ್ವಾಮಿನ ಕಣ್ತುಂಬಿಸ್ಕೊಳ್ಳೋದು ಬಹಳ ಕಷ್ಟ. ಇವತ್ತಿನ ದಿವಸ ಮಂಗಳೂರಿಗೆ ಸಮೀಪ ಇರತಕ್ಕಂಥ ಹೆಜಮಾಡಿಯ ಈ ಒಂದು ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನೋಡಿದಷ್ಟೇ ಸಮಾಧಾನವಾಗ್ತಾ ಇದೆ.
ನೂತನವಾಗಿ ಪ್ರತಿಷ್ಠಾಪನೆಗೊಳ್ತಾ ಇರತಕ್ಕಂಥ ಈ ಒಂದು ಅಯ್ಯಪ್ಪನ ಆಲಯ ಈಗ ಶುರುವಾಗ್ತಾ ಇರತಕ್ಕಂಥ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ದಾಟಿ ಮುಹೂರ್ತಕ್ಕಾಗಿ ಎಲ್ಲರೂ ಸಹಿತ ಕಾತುರದಿಂದ ಕಾಯ್ತಿದ್ದಾರೆ. ಜೊತೆಗೆ ಈ ಭಾಗದ ಭಕ್ತ ಸಮೂಹ ಸಹಿತ ಅಷ್ಟೇ ವಿಶೇಷವಾಗಿ ಕಾತುರದಿಂದ ಕಾಯ್ತಿದ್ದಾರೆ. ಭಕ್ತ ಸಮೂಹದ ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನಾ ಮುಹೂರ್ತಕ್ಕೆ ಆಗಮಿಸಿರ್ತಕ್ಕಂತಹ ಆಗಮಿಕರು, ಅರ್ಚಕವೃಂದ ಹಾಗೂ ದೇವಾಲಯದ ಸದಾಕಾಲ ನಿತ್ಯ ಕೈಂಕರ್ಯಗಳನ್ನು ಮಾಡುತ್ತಿರತಕ್ಕಂತಹ ಗುರುಗಳು ಹಾಗೂ ಗುರುಸ್ವಾಮಿಯವರು ಹಾಗೂ ದೇವಸ್ಥಾನವನ್ನು ಬಹಳಷ್ಟು ಶ್ರದ್ಧಾಭಕ್ತಿಯಲ್ಲಿ ನಮ್ಮೂರಲ್ಲಿ ಇಂತಹ ಒಂದು ಭವ್ಯವಾದಂತಹ ದೇಗುಲವನ್ನು ಕಟ್ಟಬೇಕು ಅಂತ ಹೇಳಿ ದೇವಾಲಯದ ಆಡಳಿತ ಮಂಡಳಿ ಮತ್ತು ಧರ್ಮದರ್ಶಿಯ ಕಮಿಟಿ ಸಾಕಷ್ಟು ಜನ ಭಕ್ತರು ಭಾಳಷ್ಟು ಭಕ್ತಿ ಪ್ರಧಾನವಾಗಿ ಇಲ್ಲಿ ಕಾತುರದಿಂದ ಕಾಯ್ತಿದ್ದಾರೆ. ಯಾವಾಗ ಬೆಳಗಿನ ಶುಭ ಮುಹೂರ್ತ ಆಗುತ್ತೋ ಆ ಸೂರ್ಯನ ಕಿರಣಗಳು ನಮ್ಮ ಈ ದೇವಾಲಯದ ಮೇಲೆ ಹೇಗೆ ಬೀಳುತ್ತೋ, ಗರ್ಭಗುಡಿಯಲ್ಲಿ ಸ್ವಾಮಿ ಕೂತು ರಾರಾಜಿಸ್ತಾ ಬರತಕ್ಕಂತಹ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಕಾಲ ಭಾಳ ವಿಶೇಷವಾದಂಥದ್ದು. ನಾಳೆ ಬೆಳಗಿನ ಆ ಶುಭ ಮುಹೂರ್ತಕ್ಕಾಗಿ ಎಲ್ಲರೂ ಸಹಿತ ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಶೈವಾಗಮ ಪ್ರಕಾರ ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕಾದರೆ ಪ್ರಥಮದಲ್ಲಿ ಗಣಪತಿ ಆರಾಧನೆ, ಗಣಪತಿ, ಸುಬ್ರಹ್ಮಣ್ಯೇಶ್ವರ ಹಾಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಪ್ರತಿಷ್ಠಾಪಿಸ್ತಾ ಇದ್ದೀವಿ. ಆದರೆ ಅದಕ್ಕೂ ಮುನ್ನ ಈಗ ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಸಂಕಲ್ಪವನ್ನು ಮಾಡೋಣ. ಅಯ್ಯಪ್ಪ ಸ್ವಾಮಿಯ ಈ ನೂತನವಾದಂಥ ಆಲಯದ ಮುಂಭಾಗದಲ್ಲಿ ಜೋಡಿಸಿರ್ತಕ್ಕಂಥ 108 ಕಳಶಗಳು, ಅದರಲ್ಲೂ ಪ್ರಧಾನವಾಗಿರ್ತಕ್ಕಂಥ ಕಳಶಗಳು, ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಆದಿತ್ಯಾದಿ ನವಗ್ರಹ, ರಾಕ್ಷಗ್ನ, ಜೊತೆಗೆ ವಾಸ್ತುಪುರುಷ, ಸ್ಥಳಶುದ್ಧಿ, ಪುಣ್ಯಾಹ ಇವೆಲ್ಲವನ್ನು ಸಹಿತ ಮಾಡಿ ಬೆಳಗಿನ ಮುಹೂರ್ತದಲ್ಲಿ ಆ ಅಯ್ಯಪ್ಪನ ದರ್ಶನ ಮಾಡಲಿಕ್ಕಾಗಿ ಕಾತುರದಿಂದ ಕಾಯ್ತಿರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಜೊತೆಗೆ ಈ ಒಂದು ಸ್ವಾಮಿಯ ಸೇವೆಗಾಗಿ ನಿರಂತರವಾಗಿ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ಸೇವಾ ಮನೋಭಾವದಿಂದ ಕಾತುರದಿಂದ ಕಾಯ್ತಿದ್ದಾರೆ. ನಿಮ್ಮೆಲ್ಲರ ಹೆಸರಲ್ಲೂ ಸಹಿತ ಗಣಪತಿಯ ಪ್ರಾರ್ಥನೆ ಮಾಡಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನಾ ಆ ಶುಭ ಮುಹೂರ್ತಕ್ಕೆ ಈಗ ಚಾಲನೆ. ಅದಕ್ಕೆ ಪ್ರಥಮದಲ್ಲಿ ದೀಪಾರಾಧನೆ, ಅದಾದ ನಂತರ ಸಂಕಲ್ಪ, ಗಣಪತಿಯ ಪೂಜೆ, ಹರಿದ್ರಾ ಗಣಪತಿಯ ಆರಾಧನೆ ಮಾಡಿ ನಂತರ ಇನ್ನಷ್ಟು ವಿಶೇಷವಾದಂಥ ಆದಿತ್ಯಾದಿ ನವಗ್ರಹಗಳನ್ನು ಸಹಿತ ಪ್ರಾರ್ಥನೆ ಮಾಡೋಣ. ಸ್ವಾಮಿಯೇ ಓಂ ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದೋಕ್ಷದಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಲೋಕಾನಾಂ ಭಿಷಜೇ ಭವರೋಗಿಣ ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ, ಹರಸಯ್ಯ ಹರ ಪುತ್ರ ಹರಿಸು ಕರುಣಾರಸ, ಕೋರು ಆನಂದದ ಲೀಲಾ ವಿಲಾಸ. ನಿಮ್ಮೆಲ್ಲರ ಪರವಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಈ ಸಂಕಲ್ಪದಲ್ಲಿ ಯಾರೊಬ್ಬರ ಗೋತ್ರ, ಹೆಸರು, ನಕ್ಷತ್ರವನ್ನು ಇಲ್ಲಿ ಪ್ರಧಾನವಾಗಿ ತಂದಿಲ್ಲ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ಪರಶುರಾಮ ಕ್ಷೇತ್ರ. ಪರಶುರಾಮ ಕ್ಷೇತ್ರ ಮಂಗಳೂರು, ಉಡುಪಿ ಈ ಭಾಗದಲ್ಲಿರೋದ್ರಿಂದ ಪರಶುರಾಮರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಶಬರಿಮಲೆಯಲ್ಲಿರ್ತಕ್ಕಂಥ ಅಯ್ಯಪ್ಪನ ವಿಗ್ರಹ ಅಂತಲೂ ಹೇಳ್ತಾರೆ.